La 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 la. Oh, oh, oh. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ನಾವೊಂದು ಭೂಮಿ ಖರೀದಿ ಮಾಡಬೇಕು ಅಂದರೆ ಮುಖ್ಯವಾಗಿ ಏನೇನು ಡಾಕ್ಯುಮೆಂಟ್ಸ್ಗಳನ್ನ ನಾವು ವೆರಿಫೈ ಮಾಡಬೇಕು, ಆ ಡಾಕ್ಯುಮೆಂಟ್ಸ್ಗಳೆಲ್ಲ ನಮಗೆ ಎಲ್ಲಿ ಸಿಗುತ್ತೆ, ನಾವೇನಾದರೂ ಆಫ್ಲೈನ್ ಅಂತ ಅಂದರೆ ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿ ವೆರಿಫೈ ಮಾಡಬೇಕಾ, ಅಥವಾ ನಾವು ಮನೆಯಲ್ಲೇ ಕೂತು ಆನ್ಲೈನಲ್ಲೇ ವೆರಿಫೈ ಮಾಡ್ಬೋದಾ, ಈ ವಿಷಯಗಳ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಬನ್ನಿ, ವಿಡಿಯೋ ಶುರು ಮಾಡೋಣ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್: RTC, ಮ್ಯೂಟೇಷನ್ ರಿಜಿಸ್ಟರ್, ಆಕಾರ್ ಬಂದ್, ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್, ಅಟ್ಲಾಸ್ ಅಥವಾ ಪಾನಿ, ಸೇಲ್ ಡೀಡ್. ಫಸ್ಟಿಗೆ ನಾವು RTC ಅಂದರೆ ಪಹಣಿ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. RTCನಲ್ಲಿ ಜಮೀನು ಯಾರ ಹೆಸರಲ್ಲಿದೆ, ಈಗ ನೀವು ಜಮೀನು ತೊಗೊತಾ ಇರ್ತೀರ, ಅವ್ರ ಹೆಸರಲ್ಲೇ ಇದೆಯಾ ಇಲ್ವಾ, ಅಥವಾ ಬೇರೆ ಹೆಸರಲ್ಲ ಏನಾದರೂ ಇದೆಯಾ, ಆ ಥರ ಇನ್ಫಾರ್ಮೇಷನ್ನು ನಮಗೆ RTCನಲ್ಲಿ ಸಿಗುತ್ತೆ. ಅದಾದಮೇಲೆ ಜಮೀನಿನ ವಿಸ್ತೀರ್ಣ ಅಂದರೆ ಏರಿಯಾ, ಅದು ಈಗ ನಾವು ತೊಗೋಬೇಕಾಗಿರೋದು ಎಷ್ಟು 1 ಎಕರೆ ಅಂತ ನಾವು ಅಂದ್ಕೊಂಡಿರ್ತೀವಿ, RTCನಲ್ಲಿ ಅದೇ ಮೆನ್ಷನ್ ಆಗಿದೆಯಾ ಅಥವಾ ಅದರಲ್ಲಿ ಏನಾದರೂ ಬೇರೆ ಇದೆಯಾ, ಆ ಇನ್ಫಾರ್ಮೇಷನ್ ಸಿಗುತ್ತೆ. ಜೊತೆಗೆ ಕೆಲವರು ಭೂಮಿ ಮೇಲೆ ಅಂದರೆ ಜಮೀನಿನ ಮೇಲ್ಗಡೆ ಸಾಲ ಅಂತ ತೊಗೊಂಡಿರ್ತಾರೆ, ಗೌರ್ಮೆಂಟ್ ಕಡೆಯಿಂದ ಅದು ಸಾಲ ಕೊಡ್ತಾರೆ. ಸೊ ಆ ಥರ ಸಾಲ ಏನಾದರೂ ತೊಗೊಂಡು ಅದು ಕಟ್ಟೋಕ್ಕಾಗದೆ ಅದು ಪೆಂಡಿಂಗ್ ಏನಾದರೂ ಇದೆಯಾ, ಅಥವಾ ಅದ್ರ ಮೇಲೆ ಏನಾದರೂ ಜಮೀನಿನ ಮೇಲ್ಗಡೆ ಏನಾದರೂ ಕೇಸಸ್ ಇದೆಯಾ. ಸೊ ಆ ಥರ ಇನ್ಫಾರ್ಮೇಷನ್ನು ನಮಗೆ RTCನಲ್ಲಿ ಸಿಗುತ್ತೆ. ಜೊತೆಗೆ ಜಮೀನಲ್ಲಿ ಏನು ಬೆಳೆದಿದ್ದಾರೆ ಆ ಥರ ಇನ್ಫಾರ್ಮೇಷನ್ನು ಕೂಡ ನಮಗೆ RTCನಲ್ಲಿ ಸಿಗುತ್ತೆ. ಮುಖ್ಯವಾಗಿ ಈಗ ನಾವೊಂದು ಜಮೀನು ಖರೀದಿ ಮಾಡ್ತಾಯಿದ್ದೀವಿ ಅಂತ ಅಂದರೆ ಕನಿಷ್ಠ ಒಂದು 10ರಿಂದ 15 ವರ್ಷದ್ದು ನಾವು ನೋಡಿದ್ರೆ ನಮಗೊಂದು ಡೀಟೇಲ್ಸ್ ಸಿಕ್ಬಿಡುತ್ತೆ. ಸೊ ಯಾರ್ಯಾರಿಂದ ಟ್ರಾನ್ಸ್ಫರ್ ಆಗಿದೆ, ಅಥವಾ ಒಬ್ಬರೇ ಹೆಸರಲ್ಲೇ ಇದೆಯಾ, ಅಥವಾ ಪದೇ ಪದೇ ಏನಾದ್ರು ಟ್ರಾನ್ಸ್ಫರ್ ಆಗಿದೆಯಾ ಏನು ಅಂದ್ಬಿಟ್ಟು ನಮಗೆ ಜಮೀನಿನ ಫುಲ್ ಇನ್ಫಾರ್ಮೇಷನ್ ನಮಗೆ RTCನಲ್ಲಿ ಸಿಗುತ್ತೆ. ಸೊ ಹಾಗಾಗಿ RTC ಒಂದು ಮುಖ್ಯವಾದ ಡಾಕ್ಯುಮೆಂಟ್ ಅಂತಲೇ ಹೇಳ್ಬೋದು ಜಮೀನಿಗೆ ಖರೀದಿ ಮಾಡೋ ಟೈಮಲ್ಲಿ. ಹಾಗಾದರೆ ಬನ್ನಿ, RTCನ ಹೇಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಅನ್ನೋದನ್ನ ಇವಾಗ ನೋಡೋಣ. ಸೊ ಬ್ರೌಸರ್ ಓಪನ್ ಮಾಡಿ, ಬ್ರೌಸರಲ್ಲಿ ಭೂಮಿ RTC ಅಂತ ಟೈಪ್ ಮಾಡಿ, ನಿಮಗೆ ಗೌರ್ಮೆಂಟ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಲಿಂಕ್ ಕ್ಲಿಕ್ ಮಾಡಿದಾಗ ನಿಮಗೆ ಗೌರ್ಮೆಂಟಿನ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ನೀವು ನೋಡ್ಬೋದು ಭೂಮಿ ಆನ್ಲೈನ್ ಲ್ಯಾಂಡ್ ರೆಕಾರ್ಡ್ಸ್ ವ್ಯೂ ಅಂತ ಅಂದು ಕಾಣುತ್ತೆ. ಸೊ ಇದರಲ್ಲಿ ನಮಗೆ ಇಂಗ್ಲೀಷಲ್ಲಿ ಬೇಕಾದರೆ ನಾವು ಇಂಗ್ಲೀಷಲ್ಲಿ, ಸೊ ಡಿಫಾಲ್ಟಾಗಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಲೋಡ್ ಆಗುತ್ತೆ. ಇಲ್ಲ ನಮಗೆ ಕನ್ನಡದಲ್ಲಿ ಬೇಕು ಅನ್ನೋದಾದರೆ ಕನ್ನಡಕ್ಕೆ ಚೇಂಜ್ ಮಾಡಿಕೊಂಡು ಕನ್ನಡದಲ್ಲಿ ವೆಬ್ಸೈಟ್ನ ನೋಡ್ಬೋದು. ಸೊ ಜೊತೆಗೆ ಇದರಲ್ಲಿ ಕರೆಂಟ್ ಇಯರಿಂದು RTC ನೋಡಬೇಕಾ, ಅಥವಾ ಓಲ್ಡ್ ಇಯರ್ ಪ್ರೀವಿಯಸ್ ಇಯರ್ಸ್ ಯಾವುದಾದ್ರೂ ನೋಡಬೇಕಾ, MR ನೋಡಬೇಕಾ, ಮ್ಯೂಟೇಷನ್ ಸ್ಟೇಟಸ್ ಏನು, ಸರ್ವೆ ಡಾಕ್ಯುಮೆಂಟ್ಸ್, ಎಕ್ಸ್ಟ್ರಾಕ್ಟ್, ಆಕಾರ್ ಬಂದ್. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಇದೇ ವೆಬ್ಸೈಟಲ್ಲಿ ನೋಡ್ಬೋದು. ಅದಾದಮೇಲೆ ಹೇಗೆ ನೋಡಬೇಕು ಅಂದರೆ ಕೆಳಗಡೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಬೇಕು. ಸೊ ನಾನೀಗ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತಿದ್ದೀನಿ ನಮ್ಮದನ್ನೇ, ಸೊ ಹಾಗಾಗಿ ನಾನು ಬ್ಲರ್ ಮಾಡ್ತಾಯಿದ್ದೀನಿ. ಸೊ ಡಿಸ್ಟ್ರಿಕ್ಟ್, ತಾಲೂಕು, ಹೋಬಳಿ, ಅದಾದಮೇಲೆ ವಿಲೇಜ್ ಸೆಲೆಕ್ಟ್ ಮಾಡಿ ಸರ್ವೆ ನಂಬರ್ ಕೊಟ್ಟು ಗೋ ಅಂತ ಕ್ಲಿಕ್ ಮಾಡಿ. ಸೊ ನೀವು ಗೋ ಅಂತ ಕ್ಲಿಕ್ ಮಾಡಾದಮೇಲೆ ಕೆಳಗಡೆ ಸೆಕ್ಷನಲ್ಲಿರೋ ಸರ್ವೆ ನಂಬರು ಮತ್ತು ಹಿಸ್ಸಾ ನಂಬರು ಈ ಡೀಟೇಲ್ಸ್ಗಳು ನಿಮಗೆ ಸೆಲೆಕ್ಟ್ ಮಾಡೋದಕ್ಕೆ ಎನೇಬಲ್ ಆಗುತ್ತೆ. ಅಲ್ಲಿವರೆಗೂ ನಿಮಗೆ ಎನೇಬಲ್ ಆಗೋಲ್ಲ. ಸೊ ಸರ್ವೆ ನಂಬರು, ಪೀರಿಯಡ್ಡು ಅದೆಲ್ಲ ಕೊಟ್ಟಾದಮೇಲೆ ಫೆಚ್ ಡೀಟೇಲ್ಸ್ ಅಂತ ಕೊಟ್ಟರೆ ಕೆಳಗಡೆ ಸೆಕ್ಷನಲ್ಲಿ ನಿಮಗೆ ಓನರ್ ಯಾರು, ಅದರದ್ದು ಖಾತಾ ನಂಬರ್ ಏನು, ಸರ್ವೆ ನಂಬರ್ ಏನು, ಹಿಸ್ಸಾ ನಂಬರ್ ಅದೆಲ್ಲ ಬರುತ್ತೆ. ನೆಕ್ಸ್ಟು ವ್ಯೂ ಅಂತ ಕೊಟ್ಟಾಗ ನಿಮಗೆ ಈ ರೀತಿ ಒಂದು PDF ಓಪನ್ ಆಗುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸು ಬರುತ್ತೆ. ಯಾರ ಹೆಸರಲ್ಲಿತ್ತು, ಯಾರ ಹೆಸ್ರಿಗೆ ಬಂದಿದೆ, ಯಾವ ವರ್ಷದಲ್ಲಿ, ಬೆಳೆ ಏನು ಹಾಕಿದ್ದಾರೆ, ಅಲ್ಲೇನಿದೆ, ಅದರದ್ದು ಸ್ಕ್ವೇರ್ ಅಂದರೆ ಏರಿಯಾ ಎಷ್ಟಿದೆ, ನಿಮ್ಮದು 1 ಎಕರೆ ಇದ್ದರೆ 1 ಎಕರ್ ಅಂತ ತೋರಿಸುತ್ತೆ. ಸೊ ಪಾಣಿನಲ್ಲಿ ಎಷ್ಟಿರುತ್ತೆ ಅಷ್ಟು ಡೀಟೇಲ್ಸು ಇದರಲ್ಲಿ ನಾವು ನೋಡ್ಬೋದು. ಆಮೇಲೆ ಅದನ್ನು ನೀವು ಸೇವ್ ಮಾಡಿಕೊಂಡು ನಿಮಗೆ ಯಾವಾಗ ಬೇಕು, ಅಥವಾ ನೀವೇನಾದ್ರು ಲಾಯರಿಗೆ ಕನ್ಸಲ್ಟ್ ಮಾಡಬೇಕು ಅಂದರೆ ಈ ರೆಕಾರ್ಡ್ಸ್ನ ಅವ್ರಿಗೆ ಸಬ್ಮಿಟ್ ಮಾಡಿ ಅವ್ರ ಹತ್ರ ಅಫಿಷಿಯಲ್ ನೀವು ತೊಗೋಬೋದಾ ಇಲ್ವಾ ಏನು ಅಂತ ಹೇಳೋದಕ್ಕೆ ನೀವು ಈ PDF ತೊಗೋಬೋದು. ಸೊ ಇಲ್ಲಿ ಮಧ್ಯದಲ್ಲಿ ನೋಡ್ತಿರ್ಬೋದು ನೀವು ಫಾರ್ ವ್ಯೂವಿಂಗ್ ಓನ್ಲಿ ಅಂತ ಇದೆ.
ಸೊ ಇದು ಅಂದರೆ ನಾವು ಆನ್ಲೈನಲ್ಲಿ ನಾವು ಇದಕ್ಕೇನು ಪೇ ಮಾಡಿಲ್ಲ ಏನಿಲ್ಲ, ನಾವು ಜಸ್ಟು ರೆಕಾರ್ಡ್ಸ್ ಚೆಕ್ ಮಾಡೋದಕ್ಕೆ ಮಾಡ್ತಾಯಿದ್ದೀವಿ. ಬೇಕು ಅಂತ ಅಂದರೆ ನಾವು ಪೇ ಮಾಡಿ ತೊಗೋಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.